ಮಗುವಾಗೆ ಬಂದೆ ನಮ್ಮ ಅಮ್ಮ ನಿನ್ನ ಮಡಿಲ ಮಗುವಾಗೆ ಬಂದೆ ನಮ್ಮ ಕರುವಮ್ಮ. ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ದ ಡೇ 65 ಡೆಡ್ಲಿ ಟುಡೇ ಅನ್ನೋ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಶೃಂಗೇರಿಯಲ್ಲಾದಂತಹ ಒಂದು ಆ ಅಚಾತುರ್ಯ, ಶೃಂಗೇರಿಯಲ್ಲಿ ಆದಂತಹ ಆ ಒಂದು ಅನಾಹುತ, ಇದೆಲ್ಲವನ್ನು ತಪ್ಪಿಸ್ಕೊಂಡು ನಾವು ಮಾರನೇ ದಿವಸ ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಿನಲ್ಲಿ ಮಾಡಬೇಕಾದಂತಹ ಕೆಲಸಗಳು ಸಿಕ್ಕಾಪಟ್ಟೆ ಇದ್ವು. ಒಂದು ಎಡಿಟಿಂಗ್ ಆಗಬೇಕಾಗಿತ್ತು, ಒಂದು ನಾನು ಫಾರಿನಲ್ಲಿ ತೆಗೆದಂತಹ ಅಷ್ಟು ಒಂದು ಏನಿದೆ ಶಾರ್ಟ್ಸ್ಗಳೇನಿದೆ ಅದನ್ನೆಲ್ಲವನ್ನು ನಾವು ಡೆವಲಪ್ ಮಾಡಿಸಿ ಮತ್ತೊಂದು ಮಾಡಿ ಟೆಲಿಸಿನಿ ಮಾಡಿ ಅದನ್ನು ತೊಗೊಂಬಂದು ಎಡಿಟ್ರಿಗೆ ಕೊಟ್ಟು ಅದೆಲ್ಲವೂ ಈಗ ಎಲ್ಲಿ ನಡೀತಾ ಇದೆ ಅಂತಂದರೆ, ಶಿವಣ್ಣ ಸರ್ ಯಾವ ಜಾಗದಲ್ಲಿ ಕೂತ್ಕೋತಿದ್ರು ಮೊದಲನೇ ಎಪಿಸೋಡ್ಗಳಲ್ಲಿ ಹೇಳಿದ್ದೇನೆ, ಆ ಜಾಗದ ಪಕ್ಕದ ಕೋಣೆಯಲ್ಲೇ ಅದು ನಡೀತಾ ಇತ್ತು. ಹಾಗಾಗಿ ಅದೆಲ್ಲವನ್ನು ನೋಡ್ತಾ 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 ಕೂತಿದ್ರೆ ನನಗೆ ಗೊತ್ತೇ ಇಲ್ಲ, ನನ್ನ ಹಿಂದ್ಗಡೆ ಬಂದು ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಸುಮ್ಮನೆ ಅವರು ಎಲ್ಲವನ್ನು ನೋಡ್ತಾ ಇದ್ದಾರೆ. ನೋಡ್ತಾ ಇರಬೇಕಾದ್ರೆ ನಿಮಗೆ ನೆನಪಿರಬೇಕು, ಒಂದು ಶಾರ್ಟ್ಗೆ ಬಂದು ನಾನು ಬ್ಯಾಕ್ ಲೈಟಲ್ಲಿ ಇಟ್ಟು ಕ್ಯಾಮ್ರಾ, ಶಿವರಾಜ್ ಕುಮಾರ್ ಸರ್ ಬಂದು 48 ಫ್ರೇಮ್ಸಲ್ಲಿ ಆ ಕೈಯನ್ನು ಕೊಟ್ಟು ಹ್ಯಾಂಡ್ ಶೇಕ್ ಮಾಡೋ ಜಾಗದಲ್ಲಿ ಏನಮ್ಮ ಬ್ಯಾಕ್ ಶಾರ್ಟಲ್ಲಿ ಹಿಂಗಿತ್ತು, ಲೈಟ್ ಬರ್ನ್ ಆಗ್ತಾ ಇದೆ, ಸಿಲೋಟಲ್ಲಿ ನಾನು ಇರ್ತೀನಿ ನಮ್ಮ ತಂದು ಇಂಟ್ರೊಡಕ್ಷನ್ ಈ ಶಾರ್ಟ್ ಇಟ್ಟಿದೆಯಲ್ಲಮ್ಮ ಅಂತ ಏನು ಅವರು ಆಸ್ಟ್ರೇಲಿಯಾದಲ್ಲಿ ಒಂದ್ಸತಿ ಬೇಜಾರು ಮಾಡ್ಕೊಂಡಿರ್ತಾರೆ, ಅದಾಗಿರ್ಬೋದು. ತದನಂತರ ಎಷ್ಟು ರೀಲ್ ತಿಂದು ಸಾಯ್ತಿಯಮ್ಮ, ನಿನ್ಗೆ ಇನ್ನೇನಮ್ಮ ಬೇಕು ಅಂತ ಏನು ಕೇಳಿದ್ರು, ಆ ಚಾಪರಲ್ಲಿ ಆದಂತಹ ಆ ಒಂದು ಅನಾಹುತ, ಇದೆಲ್ಲವನ್ನು ನಾನು ನೋಡ್ತಾ 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 ತುಂಬ ಚೆನ್ನಾಗಿ ಬಂದಿತ್ತು ಕಣ್ರಿ. ಓಕೆ, ನನ್ನ ಮಗು ನನಗೆ ಗ್ರೇಟು, ಅದು ನಿಮಗೆ ಮಗ ಆಗಿರಲಿ ಮಗು ಆಗಿರಲಿ ಇನ್ನೊಂದಾಗಿರಲಿ ಅದನ್ನು ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ, ಇದನ್ನು ಆಲ್ರೆಡಿ ನಾನು ಹೇಳಾಗೋಗಿದೆ. ಓಕೆ, ಬ್ಯಾಕಲ್ಲಿದ್ದಂತಹ ಶಿವರಾಜ್ ಕುಮಾರ್ ಸರ್ ಬಂದು ಮೆಲ್ಲಿಗೆ ಹೆಗಲ ಮೇಲೆ ಹಂಗೆ ಕೈ ಹಾಕಿ ಸುಮ್ಮನೆ ಹಂಗೆ ಪ್ರೆಸ್ ಮಾಡಿದ್ರು. ಪ್ರೆಸ್ ಮಾಡೋ ನಿಮಿಷ ಅದನ್ನು ನಿಲ್ಸಮ್ಮ ಅಂತಂದರು. ನಿಲ್ಸಮ್ಮ ಅಂದಿದ್ದೆಲ್ಲಿ ಅಂತಂದರೆ ದಟ್ ಸಿಲೋಟ್ ಶಾಟ್, ಬ್ಯಾಕ್ ಲೈಟಿಗೆ ಕರೆಕ್ಟಾಗಿ ಕ್ಯಾಮ್ರಾ ಏನಿಟ್ಟು ಶಿವರಾಜ್ ಕುಮಾರ್ ಸರ್ ಬಂದು ಆ ಹ್ಯಾಂಡನ್ನು ಶೇಕ್ ಮಾಡಿದ್ರಲ್ಲ, ಆ ಶಾಟನ್ನು ನಿಲ್ಸಮ್ಮ ಅಂತಂದರು. ನನಗೆ ತಿರ್ಗಾ ಭಯ ಬಂದ್ಬಿಡ್ತು, ಇನ್ನು ನನಗೆ ಇನ್ನೇನು ಕ್ಲಾಸ್ ತೊಗೋತಾರೋ ಇನ್ನೇನಂತಾರೋ, ನಂದೊಂದು ಸ್ಟೈಲ್ ಆಫ್ ಆ ಕಟ್ಟಿಂಗ್ ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಏನು ಅಂತ ಗೊತ್ತಿಲ್ಲದೇನೆ ಮುಂದ್ಗಡೆ ಇದ್ದಂತಹ ಆ ಒಂದು ನನ್ನ ಆವಿಡ್ ಸೂಟನ್ನು ನೋಡ್ತಾ ಕಾಪಾಡೋ ಅನ್ನೋ ಲೆಕ್ಕದಲ್ಲಿ ಹಿಂದೆ ತಿರುಗಿತು ಅಂತಂದರೆ, ಸಾರಿ ಮಾ ಅಂತಂದರು. ಎವ್ರಿ ಟೈಮ್ ಐ ಸೇ ದಟ್ಸ್ ದ ಗ್ರೇಟ್ನೆಸ್ ಆಫ್ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್. ಏನು ಅಂತಂದರೆ ಮಗು ಥರ ರೊಚ್ಚಿಗೆ ಹಿಡಿತಾರೆ. ಆ ಮಗುನ ನಾನು ನಿಧಾನವಾಗಿ ಏನಾದ್ರು ಸಂಧಾನ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಅದನ್ನು ಏನಾದರೂ ನಾನು ಲಾಲಿಸಿ ಪೋಲಿಸಿ ಏನಾದ್ರು ಮಾಡಿಬಿಡ್ತು ಅಂತಂದರೆ ಅದು ಆರಾಮಾಗಿ ಆಟ ಆಡ್ತಾ ಹೊಟ್ಟೋಗ್ಬಿಡುತ್ತೆ. ಸಾರಿ ಮಾ ಅಂತಂದರು. ಗೊತ್ತಾಗಲಿಲ್ಲ ಅಣ್ಣ ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಇಲ್ಲಮ್ಮ, ಆ ಶಾಟ್ ತುಂಬ ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿದೆ. ಆಮೇಲೆ ಅದು ನೋಡಿದ್ನಮ್ಮ, ಅದು ನನಗೆ ಭಯ ಬಂತು, ನೀನು ಹೋಗಿ ಅದರಿಂದ ಹಿಟ್ಟೆ ಏನಾಗುತ್ತೆ, ಬಟ್ ಕರೆಕ್ಟಾಗಿ ಹಂಗೆ ಬರುತ್ತೆ, ಬಟ್ ಶೇಕ್ ಆಗ್ಬಿಡುತ್ತಲ್ಲಮ್ಮ ಅಂತಂದರು. ಈ ರೀತಿಯಲ್ಲಿ ಎಲ್ಲವೂ ಆಗಿ ಅವ್ರು ನನ್ನನ್ನು ಭುಜ ತಟ್ಟಿ ಎಲ್ಲ ಮಾಡಿ ಅವ್ರು ಒಳಗೋದ್ರಲ್ಲ, 2 ನಿಮಿಷ ನಾನು ಉಸಿರು ತೊಗೊಳಕ್ಕೆ ತುಂಬ ಟೈಮ್ ಬೇಕಾಯಿತು ಅಂದೆ. ಯಾಕೆಂತಂದರೆ ದೊಡ್ಡ ದೊಡ್ಡ ನಟರು ಕಂಡ್ರಿ ಇವರಲ್ಲ, ದೊಡ್ಡ ಆರ್ಟಿಸ್ಟ್ಗಳು. ಇವರು ಏನಾದರೂ ನಮ್ಮ ಮೇಲೆ ಬೇಸರ ಮಾಡಿಕೊಂಡು ನಮ್ಮ ಮೇಲೆ ಏನಾದರೂ ಅನ್ಕೊಂತು ಅಂತಂದರೆ ಅದು ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ಸೂರ್ಯ ಚಂದ್ರನಿರೋರ್ಗೂ ಆ ಒಂದು ಕೆಟ್ಟ ಹೆಸರು ಕ್ಯಾರಿ ಮಾಡ್ಕೋತಾ ಹೋಗುತ್ತೆ. ಅವ್ನು ಹಿಂಗಂತೆ. ದಟ್ಸ್ ದ ಸ್ಪೆಷಾಲಿಟಿ ಆಫ್ ಇಂಡಸ್ಟ್ರಿ. ಸೊ ಅವ್ರು ಹಂಗೆ ಅಂದ್ಬಿಟ್ಟು ಹೋದ್ರಲ್ಲ, ಓಕೆ ಇನ್ನು ಮುಗೀತು ಅನ್ನೋ ಥರದ್ರಲ್ಲಿ ಎಲ್ಲ ಆರ್ಡ್ರುಗಳೆಲ್ಲ ಹಾಕಿ ನಾವು ಎಡಿಟ್ ಮಾಡೋದಕ್ಕೆ ಮುಂಚೆ ಸಾಂಗ್ಸನ್ನ ಎಡಿಟ್ ಮಾಡೋಣ. ಲಹರಿ ಮೋಹಲಹರಿ ಆಗಿರ್ಬೋದು, ಇದೊಂದಾಗಿರಲಿ ಮತ್ತೊಂದಾಗಿರಲಿ, 3 ಸಾಂಗ್ ಏನಿದೆ, ತಿರುಗೋ ಈ ಭೂಮಿ, ಮುಂಜಾನೆ ಮಂಜಾಗು, ಇದನ್ನೆಲ್ಲ ಎಡಿಟ್ ಮಾಡೋಣ ಅಂತ ನಾಗೇಶನ್ನು ಕರೆಸಿ, ಅಪ್ಪ ಎಡಿಟ್ ಮಾಡಪ್ಪ ಅಂತಂದರೆ ಆ ಪುಣ್ಯಾತ್ಮ ಎಡಿಟಿಂಗಿಗೆ ಕೂತ್ಕೊಳ್ಳಲ್ಲ ಅಂತ ಮನುಷ್ಯ. ಎಡಿಟಿಂಗ್ಗೆ ಎಲ್ರದ್ದು ಇದೊಂದು ರೋಗ ಕಂಡ್ರಿ. ಇಂಡಸ್ಟ್ರಿಯಲ್ಲಿ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ, ಸುತ್ತಾರೆ, ಶೂಟ್ ಮಾಡ್ತಾರೆ, ಎಲ್ಲವೂ ಆಗತ್ತೆ, ಲಕ್ಷ ಅಡಿ, 1.5 ಲಕ್ಷ ಅಡಿ, 2 ಲಕ್ಷ ಅಡಿ ಬಂದು ಕೂತ್ಕೊಂಡು ನೀವು ತೆಗ್ದಿರೋದನ್ನು ನೋಡ್ತಾ ನೋಡ್ತಾ ನಿಮ್ಗೇನು ಬೇಕೋ ಎಡಿಟ್ ಮಾಡ್ರಯ್ಯ ಅಂದರೆ ಕದಲ್ಲಿ ಮೊಡವೆಯ ಸೈಡ್ ಬಾಲ್ ಬರುತ್ತೆ ಗೊತ್ತಾ, ಕೆಳಗಡೆಯಿಂದ ಹಂಗಂಗೆ ಉಳ್ಕಡ್ಡಿ ಬಾಲ್ಸು ಗೀಲ್ಸು ಎಲ್ಲ ಎದ್ಬಿಟ್ಟು ಅವರು ಕೂತ್ಕೊಳ್ಳೋಕ್ಕೆ ಆಗಲ್ಲ ಕಣ್ರಿ. ಇದಿದೆ ಟೆಕ್ನಿಷಿಯನ್ಸಲ್ಲೂ ಕೆಲವು ಇದಿದೆ. ಏನಂದರೆ ಎಡಿಟರ್ ಆಗ್ತಾನೆ ಬಿಡಿ ಸರ್, ಅವನೊಂದು ಫುಲ್ ಎಲ್ಲ ಮೇಲಿಂದ ಫಸ್ಟ್ ಲಾಸ್ಟ್ವರೆಗೂ ಅವ್ನು ಚಾಟ್ ಒಂದು ಆರ್ಡ್ರ್ ಹಾಕಿರ್ತಾನೆ. ನಾವು ಹೋಗ್ಬಿಟ್ಟು ನೋಡ್ಬಿಟ್ಟು ಹಾಂ ಇದು ಓಕೆ. ನೀನು ಡೈರೆಕ್ಟ್ರಾ? ನೀನು ಡೈರೆಕ್ಟರ್ ಆದವನು ತನ್ನ ಮಗು ಅಂತ ಏನು ಕರ್ಸ್ಕೊಳ್ತಾ ಸಿನಿಮಾದ ಒಂದೇ ಒಂದು ಫ್ರೇಮು ಅವ್ನು ಇಲ್ಲದೆ ಎಡಿಟ್ ಮಾಡೋಕ್ಕೆ ಬಿಡೋದೇ ಇಲ್ಲ. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಎ ಡೈರೆಕ್ಟರ್. ಇದ್ದಾರೆ ಆ ಥರದ ಡೈರೆಕ್ಟರ್ಸ್ನೂ ನಾನು ನೋಡಿದ್ದೀನಿ. ನನಗೆ ನನ್ನ ಫಸ್ಟ್ ಸಿನಿಮಾಗೆ ಯಾರೋ ಒಬ್ಬರು ಮನೋಹರ್ ಅನ್ನೋ ಡೈರೆಕ್ಟರ್ ಹೇಳಿದರು, ನೀವು ಹೇಗೆ ಬರ್ತೀರಾ, ನಾನು ನನ್ನ ಹತ್ರ ಯಾವ ಡೈರೆಕ್ಟರ್ನೂ ಬಿಟ್ಕೊಡೋಲ್ಲ. ನಾನು ಕೂತ್ರೇನೆ ಕಣಯ್ಯ ನೀನು ಎಡಿಟ್ರು ಅಂತಲ್ಲಿ ಕೂತ್ಕೊಳ್ಳೋದು,
ನಾನಿಲ್ಲ, ನನ್ನ ಸಿನಿಮಾ ತೆಗೆದಿಲ್ಲ, ನನ್ನ ಫ್ರೇಮನ್ನು ನಾನು ಎಕ್ಸ್ಪೋಸ್ ಮಾಡಿಲ್ಲ, ಕ್ಯಾಮ್ರಾಮನ್ ಲಿಟಪ್ ಮಾಡಿ ಅದೊಂದು ಮಾಡಿಲ್ಲ, ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಿಲ್ಲ, ನೀನೇನೇ ಯಾಕೆ ಕಟ್ ಮಾಡ್ತೀಯಾ ಎಡಿಟ್ರಾಗಿ? ಡೈರೆಕ್ಟ್ರನ್ನೇ ಬರಬೇಡ ಅಂತ ಹೇಳ್ತೀಯಾ ಅಂತ. ಇದು ಡೆಡ್ಲಿ ಸೋಮಲ್ಲೇ ಆಗಿತ್ತು, ಅದನ್ನು ಆಲ್ರೆಡಿ ಹೇಳಿದ್ದೀನಿ, ರೀಕ್ಯಾಪ್ ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ. ಎಲ್ಲವೂ ಆಗಿ ಈ ನಾಗೇಶನ್ ಕೂರಿಸಿದ್ರೆ ಅವನಿಗೆ ಪಾನ್ ಪರಾಗು ಒಂದು ಕಡೆ, ಅಲ್ಲಿ ಪ್ರೇಮ್ ಅವ್ರು ಕರೀತಾರೆ ಇನ್ನೊಂದು ಕಡೆ. ಹಿ ವಾಸ್ ವೆರಿ ಬ್ಯುಸಿ ರೀ. ಆ ಕಡೆ ಏನು ಪ್ರೇಮ್ ಅವ್ರು ಮಾಡಿದ್ದೆಲ್ಲ ಸಾಂಗ್ಸು ಸೂಪರ್ ಹಿಟ್ ಅಂದಾಗ ಆ ಮನುಷ್ಯನೇ ಸೂಪರ್ ಹಿಟ್ಟೆ, ಆ ಮನುಷ್ಯನೇ ಇದು ಆ ಒಂದು ಇದ್ರನ್ನಲ್ಲೇ ನಾವು ಕರ್ಕೊಂಡು ಹೋಗಿದ್ದು ಸೂಪರ್ ಹಿಟ್ ಸೂಪರ್ ಹಿಟ್ ಸೂಪರ್ ಹಿಟ್ ಅಂತ. ಎಲ್ಲವೂ ಆಗಿ ಬಂದ ಮೇಲೆ ಓಕೆ. 3 ದಿವಸ ಆತ ಎಡಿಟ್ ಮಾಡಿಲ್ಲ ಕಣ್ರಿ. 3 ದಿವಸ ನಾವು 3 ಸಾಂಗನ್ನು ಎಲ್ಲ ಎಡಿಟ್ ಮಾಡಿಬಿಟ್ಟು ಎಲ್ಲ ಆಗ್ಬಿಟ್ಟು ಸಾಂಗ್ ರೆಡಿ ಸರ್ ಅಂತ ನನ್ನ ಎಡಿಟ್ರ್ ಹೇಳಿದ ತಕ್ಷಣವೇ ನಾ ಬರ್ತೀನಿ ಅಂತಂದೆ. ನನಗೆ ಗೊತ್ತಿತ್ತು ಇವ್ರೇನು ಕಿತ್ತು ಕಟ್ಟೆ ಹಾಕ್ತಾರೆ ಅನ್ನೋದು ನನಗೆ ಗೊತ್ತಿತ್ತು. ನಾ ಬರ್ತೀನಿ ಅಂತಂದೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತಂದೆ. ಸೈಮಲ್ಟೇನಿಯಸ್ ಆಗಿ ಇಲ್ಲಿ ನಾನು ಮತ್ತು ಗಂಗು ಸರ್ ನಮ್ಮ ಆಡಿಯೋ ಸಾಂಗ್ಸ್ ಏನಿದೆ ಅದು ಯಾವ ಕಂಪನಿಗೆ ಕೊಡೋದು ಅಂತ ಓಡಾಟ ನಡೆಸ್ತಾ ಇರಬೇಕಾದ್ರೇ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಾವು ಮಾಡಿದಂತಹ ಪುಣ್ಯ ಅಂತಲೇ ನಾವು ಕರಿಬೇಕಾಗತ್ತೆ. ಆ ಟೈಮ್ನಲ್ಲಿ ಬಿಗ್ FM ತಮ್ಮ ಆಡಿಯೋ ಸಂಸ್ಥೆಯನ್ನು ಲಾಂಚ್ ಮಾಡಲಿಕ್ಕೆ ಅಂತ ಬ್ಯಾಂಗ್ಳೂರಿಗೆ ಬಂದಿರ್ತಾರೆ. ಇನ್ಷಿಯಲ್ ಸ್ಟೇಜಸ್ ಆಫ್ ಬಿಗ್ FM ಈಗಿದೆಯೋ ಇಲ್ವೋ ನನಗದು ಗೊತ್ತಿಲ್ಲ, ಏನು ಅಂತಲೂ ನೋಡೋಕ್ಕೆ ಹೋಗಿಲ್ಲ. ಬಂದಂತಹ ಆ ವ್ಯಕ್ತಿಗಳು ಏಕಾಏಕಿ ಸರ್ ನೀವು ನಿಮ್ಮ ಆಡಿಯೋನ ಮಾರಲಿಕ್ಕೆ ಅಂತ ಓಡಾಟ ನಡೆಸ್ತಾ ಇದ್ದೀರಾ ಅಂತ ಗೊತ್ತಾಯಿತು. ನಮ್ಮ ಸಂಸ್ಥೆಗೆ ಕೊಟ್ಟರೆ ಶಿವರಾಜ್ ಕುಮಾರ್ ಸರ್ ಅವರ ಆ ಒಂದು ಅದೇನು ಹೇಳ್ತಾರೆ ಒಂದು ಬ್ಯಾನರ್ ಬಂದು ನಮಗೆ ಸಿಕ್ಕಿದೆ ಅಂತ ಹೇಳ್ಕೊಡ್ಲಿಕ್ಕೆ ನಮಗೂ ಒಂದು ಹೆಮ್ಮೆ ಆಗುತ್ತೆ. ನೀವು ಕೇಳಿದ್ದನ್ನು ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ ಸರ್ ಅಂದಾಗ ಗಂಗು ಅವರು ಅದು ಇದು ಎಲ್ಲ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಎಲ್ಲ ಮಾತಾಡಿಕೊಂಡು 27 ಲಕ್ಷ ರೂಪಾಯಿಗೆ ಆಡಿಯೋ ಆ ಸಾಂಗ್ಸ್ ಏನಿದೆ ಆ ಒಂದು ಹಕ್ಕುಗಳೇನಿದೆ ಅದನ್ನು ಬಿಗ್ FM ಅವ್ರಿಗೆ ಮಾರ್ತಾರೆ. 27 lakhs. ಬಟ್ ನನಗೆ ಈ ಟೆಕ್ನಿಕಲ್ ಇದೇನೋ ಹೇಳ್ತಾರಲ್ಲ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ನನಗೆ ಅದೆಲ್ಲ ಗೊತ್ತಿಲ್ಲದಿರೋದ್ರಿಂದ ನಾನು ಮಾತ್ರ ಅವ್ರಿಗೆ ಕೇಳ್ತೀನಿ, ನೀವೇನೇ ತೊಗೊಳ್ಳಿ ಏನೇ ಮಾಡಿ ಕೊಟ್ಟು ತೊಗೊಳೋದ್ರಲ್ಲಿ ಏನು ಕಡಿಮೆ ಇದೆಯೋ ಏನು ಜಾಸ್ತಿ ಇದೆಯೋ ನನಗೆ ಗೊತ್ತಿಲ್ಲ ಬಿಗ್ FM ಆದರೆ ಒಂದು ಹೇಳ್ತೇನೆ, ದೊಡ್ಡ ಮಟ್ಟದಲ್ಲಿ ಮಾತ್ರ ನನ್ನ ಆಡಿಯೋ ಫಂಕ್ಷನ್ ರಿಲೀಸ್ ಆಗಬೇಕು. ಸುಮ್ಮನೆ ಯಾವುದೋ ಒಂದು ತೊಗೊಂಡೋಗ್ಬಿಟ್ಟು ಸಿಟೆಡಲ್ಲೋ ಯಾವುದೋ ತೊಗೊಂಡೋಗ್ಬಿಟ್ಟು ಗ್ರೀನ್ ಹೌಸಲ್ಲೋ ನಾವು ನಮ್ದು ಓಪನ್ ಮಾಡಿದ್ದೀವಿ ನಮ್ಮದು ತೊಗೊಳ್ಳಿ ನಿಮ್ಮದು ಈ ಥರ ಅಲ್ಲ, ದೊಡ್ಡ ಮಟ್ಟದ ಗಲಾಟೆ ಆಗಬೇಕು. ನಾನು ಮಾಡ್ಕೊಂಬಂದಂತಹ ಈ ಮಾದೇಶ ಈ ಸಿನಿಮಾ ಏನಿದೆ ಗಜಗಾತ್ರದ ಇದ್ರಲ್ಲಿ ಏನಿದೆ ಅದೇ ರೀತಿಯಲ್ಲೇ ನೀವು ನಮ್ಮ ಆಡಿಯೋ ಫಂಕ್ಷನ್ನು ಮಾಡಬೇಕು, ಹಾಗೆ ಹೀಗೆ ಅಂತ ಒಂದಷ್ಟು ಕಂಡೀಷನ್ಸ್ಗಳನ್ನೆಲ್ಲ ಹಾಕಿ ಇದನ್ನೆಲ್ಲವನ್ನು ತಂದು ಶಿವರಾಜ್ ಕುಮಾರ್ ಸರ್ ಮುಂದೆ ಇಟ್ಟು ಇದೆಲ್ಲವನ್ನು ತಂದು ಗೋವರ್ಧನ್ ಅವ್ರು ಆ ಹಣವನ್ನು ತೊಗೊಂಡೋಗಿ ಅವ್ರ ಮುಂದೆ ಇಟ್ಟು ಈ ರೀತಿ ಆಗ್ತಾಯಿದೆ ಹಿಂಗಾಗ್ತಾಯಿದೆ, ಇನ್ನು ನೀವು ಈ ಸಿನಿಮಾ ವಿಷಯವಾಗಿ ಫೈನಾನ್ಷಿಯಲ್ ವಿಷಯವಾಗಿ ಡಿಸ್ಟ್ರಿಬ್ಯೂಷನ್ ವಿಷಯವಾಗಿ ಎಕ್ಸಿಬಿಷನ್ ವಿಷಯವಾಗಿ ಇನ್ನೆಲ್ಲ ನೀವು ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿಕ್ಕೆ ಶುರು ಮಾಡಿ ನಿಮ್ಗೆ ಯಾರ್ಯಾರಿದ್ದಾರೋ ಅವ್ರನ್ನ ನೋಡ್ಕೊಳ್ಳಿ ಅನ್ನೋ ಥರದ್ರಲ್ಲಿ ಗೋವರ್ಧನ್ ಸರ್ ನಮಸ್ಕಾರ ಮಾಡಿ ಈಗ ಬಂದು ಸಾಂಗ್ಸನ್ನು ನೋಡಿದ್ರೆ ಆಹಾ ಅದ್ಭುತವಾಗಿ ಕಟ್ ಮಾಡಿದ್ದ ಮನುಷ್ಯ. ಕೂತ್ಕೊಂಡೇ ಇಲ್ಲ ಅಂದರೆ ನೀನು ಕಟ್ ಮಾಡ್ತಾನೆ, ಕೂತ್ಕೋಬೇಕು, ಅದು ನನ್ನದು ಅಂತ ಕೂತ್ಕೋಬೇಕು. ನೀವು ಕೇಳಿರ್ಬೋದು ಆ 3 ಸಾಂಗ್ ಸರ್ ಹೆಂಗೆ ಸರ್ ಬಿಟ್ಬಿಟ್ರಿ ಅಂತ. ನಾನು ಆವತ್ತೇ ಹೇಳಿದ್ದೀನಿ ಸಾಂಗ್ ಇಟ್ಸ್ ನಾಟ್ ಮೈ ಕಿಡ್. ಈಗ ಬಂದು ಯಾವಾಗ ಹಾಕ್ಕೊಂಡು ಕೂತ್ಕೊಂಡು ನೋಡಿದ್ನೋ ಗೊತ್ತಾಯಿತು ಅದು ಒಳ್ಳೆ ಬಾಯಲ್ಲಿದ್ದಂತಹ ಪಾನ್ ಪರ್ ಆಗ್ತಾರೆ ಆಗದ ಹೆಂಗೆ ಮಾಡಿದಾನೋ ಹಂಗೆ ಮಾಡಿ ಎಡಿಟ್ ಮಾಡಿ ಕುಣಿಸಿದ್ದ. ಸ್ಟಾರ್ಟ್ ಮಾಡಿದ್ವಿ ರೈಟ್ ಫ್ರಮ್ ದ ಬಿಗಿನಿಂಗ್ ಅಗೈನ್ ವಿ ಸ್ಟಾರ್ಟೆಡ್ ದ ಎಡಿಟ್. ಬಾಕಂದ ಈ 3ನ ಒಂದು ಬಿನ್ಗೆ ಹಾಕಪ್ಪ, ಅದೇನೇನಿದೆ ಅದನ್ನು ಪಕ್ಕಕ್ಕೆ ಇಟ್ಟು ರೆಡ್ಡಿ ಅವರೇ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಅಂತ ಸ್ಟಾರ್ಟ್ ಮಾಡಿ ನೀವು ನೋಡ್ಬೋದು. ಮುಂಜಾನೆ ಮಂಜಾಗು ಆ್ಯಸ್ ಇಟ್ ಈಸ್ ಶಿವರಾಜ್ ಕುಮಾರ್ ಅವರು ಫ್ಲಿಪ್ಪಲ್ಲಿ ಅವ್ರು ಬರ್ತಾರೆ, ಇನ್ನೊಂದು ಹಾಗೆ ಪಾಸ್ ಹೋಗುತ್ತೆ, ಮತ್ತೊಂದಾಗುತ್ತೆ, ಮಗದೊಂದು ಈ ಗಿಮ್ಮಿಕ್ಸ್ಗಳು ತಿರುಗೋ ಈ ಭೂಮಿನಲ್ಲಿ ಆ್ಯಸ್ ಇಟ್ ಈಸ್ ಅವ್ರು ಹೋಗ್ಬೇಕಾದ್ರೆ ಸೂರ್ಯನ ಕಿರಣಗಳು ಅವ್ರು ಹೋಗ್ತಾ ಇದ್ರೆ ಫ್ಲಿಪ್ಪಲ್ಲಿ ಹಾಕೋದು, ಇದೆಲ್ಲವನ್ನು ಆಡ್ತಾ ನಾವು ಆ ಸಾಂಗನ್ನು ಎಡಿಟ್ ಮಾಡೋದಕ್ಕೆ ನಮಗೆ 7 ದಿವಸ ಬೇಕಾಯಿತು. 7 ದಿನ ಆದಮೇಲೆ ಒನ್ಸ್ ಪುನೀತ್ ರಾಜ್ಕುಮಾರ್ ಸರ್ ಹಿ ಕಮ್ಸ್ ಟು ದ ಶಿವಣ್ಣ ಅವ್ರ ಆಫೀಸಿಗೆ ಬರ್ತಾ ಇರಬೇಕಾದ್ರೆ ರವಿಯಲ್ಲಿ ಎಡಿಟ್ ಮಾಡ್ತಾ ಇದ್ದಾನೆ, ಒಂದ್ಸತಿ ಹೋಗಿ ಸಾಂಗ್ ನೋಡಮ್ಮ ಅಂತ ಪಾಪ ಈ ಜೀವ ಅಂದರೆ ಅಣ್ಣ ತಮ್ಮನಿಗೆ ಹೇಳುತ್ತೆ. ತಮ್ಮ ಏನೋ ಒಂದು ಖುಷಿನಲ್ಲಿ ಬಂದು ಸರ್ ಅಂತ ಹೇಳಿ ಅಂತ ನಾಕ್ ಮಾಡ್ತಾರೆ, ಯಾರೋ ಅಂತ ಹೋಗಿ ಬಾಗಿಲು ತೆಗಿತಿದ್ದಂಗೆ ಸರ್ ಹೋಗಿ ಸರ್ ಅಂತಾರೆ. ಅಮೇಝಿಂಗ್ ಸ್ಮೈಲ್ ಆಫ್ ಡಾಕ್ಟರ್ ಪುನೀತ್ ಪುನೀತ್ ಬಿಡಿ, ಡಾಕ್ಟರ್ ಹೇಳಿದ್ರು ಅಷ್ಟೇ, ಪದ್ಮಭೂಷಣ ಅಂತ ಹೇಳಿದ್ರು ಅಷ್ಟೇ, ಪದ್ಮಶ್ರೀ ಹೇಳಿದ್ರು ಅಷ್ಟೇ, ಏನ್ರಿ ಏನು ಅನ್ಕೊಟ್ರು ನಾನು ಹೇಳೋದೇ ಇಂಪಾರ್ಟೆಂಟ್ ಅಲ್ವೇನ್ರಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್, ಪದ್ಮಭೂಷಣ ಪುನೀತ್ ರಾಜ್ಕುಮಾರ್ ಸರ್, ಪದ್ಮಶ್ರೀ ಪುನೀತ್ ರಾಜ್ಕುಮಾರ್ ಸರ್ ಅವ್ರು ಬಂದು ಬಾಗಿಲು ತೆಗೆದು ಆ ನಗು ಇತ್ತಲ್ರಿ, ಆ ನಗುನಲ್ಲಿ ತುಂಬ ಖುಷಿ ಆಗೋಯ್ತು. ಸಾರ್ ಅಂತಂದೆ, ನೀವು ಅನುಮತಿ ಕೊಟ್ಟರೆ ಆ 3 ಸಾಂಗ್ ನೋಡ್ಬೋದಾ ಶಿವಣ್ಣ ಹೇಳಿದ್ರು ಅಂತಂದರು. ಸಾರ್ ಯಾಕೆ ಹಿಂಗೆ ಹೇಳ್ತೀರಾ ಅಂತ ಹೇಳಿ ಅಲ್ಲಿ ಚೇರ್ ಹಾಕಿ ಶುರು ಮಾಡ್ಬೇಕಾದ್ರೆ ಶಿವಣ್ಣ ಅವ್ರನ್ನೂ ಕರೆದೆ, ಅಣ್ಣ ನೀವು ಬನ್ನಿ. ನಾನು ನೋಡಿದೆಮ್ಮ, ನಾನು ಅವತ್ತೇ ನೋಡ್ಬಿಟ್ಟೆಮ್ಮ, ಎಲ್ಲ ನೋಡಿದ್ದೀನಮ್ಮ, ನಾಗೇಶ್ ತೋರಿಸ್ದಮ್ಮ. ನಾಗೇಶ್ದು ಯಾವ ಶಾಟು ನಿಮ್ಗೆ ಅಲ್ಲಿಲ್ಲ, ನಾಗೇಶ್ ತೆಗೆದಿದ್ದಷ್ಟೇ, ಎಡಿಟ್ ನೋಡಿ ಬನ್ನಿ ಅಣ್ಣ ಅಂತ ಅವ್ರನ್ನೂ ಕರ್ಕೊಂಡೋಗಿ 3 ಸಾಂಗ್ ಹಾಕಿ 15-16 ನಿಮಿಷಗಳ ಕಾಲ ಇಡೀ ಕೋಣೆಯನ್ನು ಕತ್ಲು ಮಾಡಿ ಆ 3 ಸಾಂಗನ್ನು ಒನ್ ಆಫ್ಟರ್ ಅದರ್ ಎಲ್ಲ ಹಾಕಿ ತೋರಿಸಿದ ತಕ್ಷಣವೇ ಕ್ಲೀನಾಗಿ ಪುನೀತ್ ರಾಜ್ಕುಮಾರ್ ಸರ್ ಬಂದು
ಅಪ್ಕೊಂಡ್ರು, ತುಂಬ ಚೆನ್ನಾಗಿದೆ ಅಂತಂದರು. ಅವರು ಎಡಿಟರ್ ಲಕ್ಷ್ಮಣ್ ರೆಡ್ಡಿ ಅವರ ಕೈ ಕೊಟ್ಟು ಆ ಎಡಿಟಿಂಗ್ನ ತುಂಬ ಚೆನ್ನಾಗಿ ಮಾಡಿದ್ದೀರಾ ಮುಂಜಾನೆ ಮಂಜಾಗು, ಅದರಲ್ಲಿ ಫೀಲ್ ಮೈ ಲವ್, ಅದು ಇದು ಆ ಹೊಗೆ, ಅದಕ್ಕೆ ಬೇಕಾದಂಥ CG ಶಾರ್ಟ್ಸು ಇದೆಲ್ಲವನ್ನು ಚೆನ್ನಾಗಿ ಮಾಡಿದ್ದೀರಾ ಅಂತಂದರು. ಇನ್ನೇನಿರಬೇಕು? ಇನ್ನೇನು ಬೇಕು? ಅದು ಅಪ್ಕಮಿಂಗ್ ಸ್ಟಾರ್, ಇದು ಆಲ್ರೆಡಿ ಮಿನುಗ್ತಾ ಇರೋ ಸ್ಟಾರ್. ಈ ಎರಡು ಬಾಯಿಗಳಿಂದ ಅದು ಬಂದಾಗಮ್ಮ ಏನಮ್ಮ ನಾಗೇಶ್ ಏನೇನೋ ಮಾಡಿದ್ನಲ್ಲಮ್ಮ, ನೀ ಏನೋ ಮಾಡಿದ್ಯಲ್ಲಮ್ಮ ಅಂತಂದು ಚೆನ್ನಾಗಿ ಕೂತ್ಕೊಂಡ್ವಿ, ವರ್ಕ್ ಮಾಡಿದ್ವಿ, ಮಾಡಮ್ಮ ತುಂಬ ಚೆನ್ನಾಗಿದೆ ಅಂದಾಗಲೇ ಇಬ್ಬರ ಹತ್ರನೂ ಮಾತಾಡಿ ನಿಮ್ಮ ಮನೆಗೆ ಬರಬೇಕು ಅಂತಿದ್ದೆ ಪುನೀತ್ ಸರ್, ಇದೇನಾಗಿದೆ ಅಂತಂದರೆ ನಾವು ಆಡಿಯೋ ಫಂಕ್ಷನನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಇದೆಲ್ಲವೂ ಆಗಿ ನಾವು ವಿ ಸ್ಟಾರ್ಟ್ ಕಾಲಿಂಗ್ ದ ಹೋಲ್ ಇಂಡಸ್ಟ್ರಿ ಫಾರ್ ದ ಆಡಿಯೋ ಫಂಕ್ಷನ್ ಅಟ್ ಗಾಯತ್ರಿ ವಿಹಾರ್. ಸಣ್ಣ ಕಾರ್ಯಕ್ರಮ, ಒಂದು ಪುಟ್ಟ ಕಾರ್ಯಕ್ರಮ ಹಾಗಾಗಿರಲಿಲ್ಲ ರೀ. 10,000 ಜನಕ್ಕೆ ಎಲ್ಲರನ್ನು ಇನ್ವೈಟ್ ಮಾಡಿ ಪ್ರತಿಯೊಬ್ಬರಿಗೂ ಊಟ ತಿಂಡಿ ತೀರ್ಥ ಇದೆಲ್ಲ ಏನು ಬೇಕೋ ಅದೆಲ್ಲವನ್ನು ಕೊಡೋದಕ್ಕೆ ನಾವು ಅಣು ಇಟ್ಟು ಎಲ್ಲ ಮಾಡಿ ಅವ್ರನ್ನೆಲ್ಲ ಬರ್ಮಾಡ್ಕೊಂಡ್ವಲ್ಲ, ಅದ್ರ ಮಜಾನೇ ಬೇರೆ ಇತ್ತು ಕಣ್ರಿ. ಅದಕ್ಕೆ ಅಂತ ಒಂದು ಸಣ್ಣದಾಗಿ ಒಂದು, ಈಗ ನೀವು ಇದಕ್ಕೆ ಟ್ರೈಲರು, ಟೀಸರು, ದ ಫಸ್ಟ್ ಔಟು, ದ ಸೆಕೆಂಡ್ ಔಟು, ದ ಥರ್ಡ್ ಔಟು ಅದೇನೇನೋ ಹೇಳ್ತೀರಾ. ನಮ್ಗೆ ಅದೆಲ್ಲ ಅವಾಗೇನೂ ಗೊತ್ತಿರಲಿಲ್ಲ. 2008 ಇದೆಲ್ಲ ಇರಲಿಲ್ಲ. ಒಂದು ಪುಟ್ಟದಾಗ ಒಂದು ಗ್ಲಿಮ್ಸ್ ಕಟ್ ಮಾಡೋಣ ಅಂತ ಹೇಳಿ ಮಾದೇಶ ಅನ್ನೋದೇನು ಅಂತಂದರೆ ಓಂ ಭೂರ್ಭೋ ಸ್ವಹ, ಅದಕ್ಕೆ ಅದೇನಿದೆ ಅದಕ್ಕೆಲ್ಲ ಕಟ್ ಮಾಡಿ ಒಂದೆರಡು ಸಾಂಗ್ಗಳೆಲ್ಲ ಹಾಕಿ ಒಂದು, ಆವಾಗ ಟ್ರೈಲರ್ ಯು ಕಾಲ್ ಇಟ್ ಆಸ್ 1.5 minutes or 2 minutes or 3 minutes ಮ್ಯಾಕ್ಸ್. ನಾವು ಅದನ್ನು 25-30 ನಿಮಿಷ, ಅದು ಆ ಪರಂಪರೆನೇ ಹಂಗಿತ್ತು. ನಾನು ಡೆಡ್ಲಿ ಸೋಮ ಹಾಗೆ ಕಟ್ ಮಾಡಿದ್ದೆ. ನಮ್ಮ ಸಿನಿಮಾ ಹೀಗಿರುತ್ತೆ ನೋಡಿ ಅಂತ ಹೇಳಿ 1000 ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಹಾಕೋಕ್ಕೆ ಮುಂಚೆ 1000 ಜನಕ್ಕೆ ಹಾಕಿ ತೋರಿಸುವಂಥ ಒಂದು ಅವಕಾಶ ಅದು. ಅದನ್ನು ಹಾಕಿ ತೋರಿಸಿದಾಗ ಆವತ್ತಿನ ದಿನ ನನಗೆ ಎಗೇನ್ ಐ ರಿಮೆಂಬರ್ ಇಟ್ ವೆರಿ ವೆಲ್. ಪಾರ್ವತಮ್ಮನವ್ರು ಬರ್ತಾರೆ. ಆ ತುಂಬು ಮನೆಯ ಎಲ್ಲ ಹೃದಯಗಳು ಎಂಟ್ರಾಗತ್ತೆ. ಪಾರ್ವತಮ್ಮ, ರಾಘಣ್ಣ, ಪುನೀತು, ಶಿವಣ್ಣ, ಗೀತಮ್ಮ, ಪೂರ್ಣಿಮಮ್ಮ ಎಲ್ಲ ಅಮ್ಮ 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 ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಜನ ಅಮ್ಮಂದ್ರು ಬರ್ತಾರೆ. ಅಣ್ಣ 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 ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಜನ ಅಣ್ಣಂದ್ರು ಬರ್ತಾರೆ. ಎಸ್, ಇಷ್ಟೊತ್ತಿಗೆ ಏನಾಗಿದೆ, ಗೋವರ್ಧನ್ ಅವರು ಅಜಯ್ ಚಂದಾನಿ, ಪಾಲ್ ಚಂದಾನಿ ಅಂತ ಒಬ್ಬ ವ್ಯಕ್ತಿ ಏನಿದ್ದಾರೆ ಅವರಿಗೆ ಡಿಸ್ಟ್ರಿಬ್ಯೂಷನನ್ನು ವಹಿಸಿದ್ದಾರೆ. ಅವರು ಸಿನಿಮಾದ ಡಿಸ್ಟ್ರಿಬ್ಯೂಷನನ್ನು ನಾನು ಮಾಡ್ತೀನಿ, ಯಾಕೆಂತಂದರೆ ಮಾದೇಶ ಇಸ್ ಆನ್ ಟಾಪ್ ಸ್ಲಾಟ್ ಅನ್ನೋ ಥರದಲ್ಲಿ ಅವ್ರ ಮುಂದೆ ಬಂದಿದ್ದಾರೆ. ಅವ್ರ ಮಗ ಅಜಯ್ ಅಂತ ಹೇಳಿ ಅವ್ರ ಮುಂದೆ ಬಂದಿದ್ದಾರೆ. ಇವ್ರ ಕೈನಲ್ಲಿ ತ್ರಿವೇಣಿ ಮತ್ತು ಸಂತೋಷ್ ಅನ್ನೋ 2 ಥಿಯೇಟ್ರ್ ಏನಿದೆ ಅದು ಅವರ ಕಬ್ಜಾದಲ್ಲಿರುತ್ತೆ. ಅಂತಹ ವ್ಯಕ್ತಿಗಳು ಬಂದು ನನ್ನ ಸಿನಿಮಾ ತೊಗೊಂಡ್ರಲ್ಲ ಅನ್ನೋ ಹೆಮ್ಮೆ ನನಗೂ ಇರುತ್ತೆ. ಆ ಥರದಲ್ಲಿ ರವಿ ಕಾಳೆ, ರವಿ ಬೆಳಗೆರೆ, ಯು ನೇಮ್ ದ ಆರ್ಟಿಸ್ಟ್, ಎವ್ರಿ ಒನ್ ಇಸ್ ಆನ್ ದ ಸ್ಟೇಜ್. ಆಮೇಲೆ ನನಗೊಂದು ಅದೊಂದು ಯಾವತ್ತೂ ಆಸೆ ಕಣ್ರಿ, ನಟರು ದುಡಿತಾರೆ, ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ದುಡಿತಾರೆ, ಎಲ್ಲರೂ ದುಡಿತಾರೆ. ಆದರೆ ಪ್ರೊಡಕ್ಷನ್ ಹುಡುಗರುಗಳು, ಲೈಟ್ ಬಾಯ್ಸ್ಗಳು, ಅವರು ಇವ್ರು ಏನಿದ್ದಾರಲ್ಲ, ಅವ್ರು ದುಡ್ದಿರೋದನ್ನ ಕೆಲವ್ರು ನಾಪ್ಸ್ಕೋತಾರೆ, ಕೆಲವ್ರು ನಾಪ್ಸ್ಕೊಳ್ಳಲ್ಲ. ಆದರೆ ನನ್ನ ವೃತ್ತಿ ಏನು ಅಂತಂದರೆ ಪ್ರತಿಯೊಬ್ಬ ಹುಡುಗನ್ನು ನಾನು ನೆನಪಿಸ್ಕೋತೇನೆ. ಆ ನಿಟ್ಟಿನಲ್ಲಿ ಮುತ್ತು ಸಿನಿ ಸರ್ವಿಸ್ನ ಪ್ರತಿಯೊಂದು ಮುತ್ತುಗಳು ಅಂತ ಏನು ಕರೀತಾರೆ ಅವರೆಲ್ಲ ವೇದಿಕೆ ಮೇಲೆ ಬರಬೇಕು ಅಂತ ಕರೆದೆ, ಪ್ರೊಡಕ್ಷನ್ ಅವ್ರು ಬರಬೇಕು ಅಂತ ಕರೆದೆ. ನನ್ನ ಆ ತುಂಬು ಆ ಸ್ಟೇಜ್ನ ನೀವು ಒಂದ್ಸತಿ ನೋಡಿ. 4-5 ಜನ, 5-6 ಜನ, 10 ಜನ, 15 ಜನ ಅಂತ ಇರಲಿಲ್ಲ ರೀ. ಹಿಂದಗಡೆ 60-65 ಜನ ಸುಮ್ಮನೆ ನಿಂತಿದ್ವಿ ನಾವೆಲ್ಲ. ದಟ್ ವಾಸ್, ಅದೇನೋ ಹೇಳ್ತಾರಲ್ಲ, ಅದೊಂದು ದಟ್ ವಾಸ್ ಅ ಟೀಮ್ ಐ ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ಇನ್ ಫ್ರಂಟ್ ಆಫ್ ದ ಆಡಿಯನ್ಸ್. ಆ ಥರದಲ್ಲಿ ಸುಮ್ಮನೆ ಹಂಗೆ ನಿಂತಿದ್ವಿ. ಎಲ್ಲ ಆಯಿತು, ಆಡಿಯೋ ರಿಲೀಸ್ ಮಾಡಿದ್ವಿ. ಬಿಗ್ FM ದೇ ವರ್ ವೆರಿ ಹ್ಯಾಪಿ. ಎಲ್ಲವೂ ಆಗಿ ಎಲ್ಲರೂ ಊಟ ಮಾಡಿ ಸಂತೋಷದಿಂದ ಒಬ್ಬೊಬ್ಬರಾಗೆ ಬಂದಿದ್ರು ಕಣ್ರಿ. ಹತ್ತಿರ ಒಂದು 1000-1500 ಜನದವರೆಗೂ ತುಂಬಿತ್ತು ಫುಲ್ಲು ಗಾಯತ್ರಿ ವಿಹಾರ್. ಈಗ ನೀವು ಮದುವೆಗಿದ್ವಿ ಅದೇ ಇದಕ್ಕೆ ಹೋಗ್ತೀರಾ, ಅವಾಗೆಲ್ಲ ಅದಿರಲಿಲ್ಲ. ಅದೊಂದು ಕಾರ್ಯಕ್ರಮ ಬೇಕು ಅಂತ ಹೇಳಿ ತುಂಬ ದೊಡ್ಡ ಮಟ್ಟದ ಒಂದು ಇನ್ಫ್ಲೂಯೆನ್ಸ್ ಮಾಡಿ, ಗೋವರ್ಧನ್ ಅನ್ನೋ ಬಿಲ್ಡರ್ಸ್ಗಳಿಂದೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಆ ಜಾಗವನ್ನು ತೆಗೆದುಕೊಂಡು, ಅದೆಲ್ಲವೂ ಅವ್ರದ್ದೇ. ಯಾರೋ ಬಿಗ್ FM ಅವರೇ ಅದ್ರದ್ದು ದುಡ್ಡು ಕಟ್ಟಬೇಕು, ಮತ್ತೊಂದು ಕಟ್ಟಬೇಕು. ಆ ಜಾಗದ ಆ ಕಾರ್ಯಕ್ರಮದ ಎಲ್ಲ ಖರ್ಚು ವೆಚ್ಚ ಏನಿತ್ತು ಅದೆಲ್ಲ ಬಿಗ್ FM ತುಂಬ ಚೆನ್ನಾಗಿ ಮಾಡಿದ್ರು. ಅಮೇಝಿಂಗ್ ಪ್ರೋಗ್ರಾಮ್. ಆ ವ್ಯಕ್ತಿಯ ಹೆಸರು ನಾನು ಮರ್ತು ಬಿಟ್ಟಿದ್ದೀನಿ. ಆ ವ್ಯಕ್ತಿ ಹಂತದ್ರು, ರವಿ ಸರ್ ಇಸ್ ದಿಸ್ ಓಕೆ, ರವಿ ಸರ್ ಇಸ್ ದಿಸ್ ಓಕೆ, ರವಿ ಸರ್ ಇಸ್ ದಿಸ್ ಫ್ಲೆಕ್ಸ್ ಓಕೆ, ರವಿ ಸರ್, ಈ ಥರದ್ದೆಲ್ಲ ನಿಂತು ನಾನು ಕೂಡ, ನನಗೆ ಸಂಜೆ ಕಾರ್ಯಕ್ರಮ ಅಂದರೆ ಮಧ್ಯಾಹ್ನನೇ ಹೋಗಿ ನಿಂತಹ ಆ ಒಂದು ಪ್ರಾಯಶ ನೋಡಿ. ಇದೇ ರೆಡ್ ಬಟ್ಟೆನೂ ನಾನು ಅವತ್ತು ಅಲ್ಲೇ ಹಾಕಿದ್ದೆ. ಅದೇ ಬಟ್ಟೆಯಲ್ಲಿ ಅಲ್ಲಿ ನಿಂತಿರೋ ಫೋಟೋಗ್ರಾಫ್ಸ್ ಎಲ್ಲ ಇದೆ. ಒಬ್ಬನೇ ಎಲ್ಲ ರೆಡಿ ಮಾಡಿಸಿ ನನಗೇನು ಅಂದರೆ ನನ್ನ ಕಾರ್ಯಕ್ರಮಕ್ಕೆ ಬರೋರು, ನನ್ನ ಕಾರ್ಯಕ್ರಮದಿಂದ ಹೊರಗಡೆ ಹೋಗೋರು ಖುಷಿಯಾಗಿ ಬರಬೇಕು, ಖುಷಿಯಾಗಿ ಹೋಗಬೇಕು, ಖುಷಿಯಾಗಿ 4 ಮಾತುಗಳನ್ನ ಆಡಬೇಕು. ಕಮೆಂಟ್ಸಲ್ಲಿ ಬರೀತಿರಲ್ಲ ಆ ಮಾತುಗಳೆಲ್ಲ ನಿಮ್ಗೇನು ಅಂದರೆ ಪುಕ್ಸಟ್ಟೆ ಕೈಗೆ ಬಂದ್ಬಿಡುತ್ತಲ್ಲ, ಹಾಕ್ಕೊಂಡು ಜಡಿತೀರ, ನಾನು ಕೇರ್ ಮಾಡಲ್ಲ. ಓಕೆ, ಎಲ್ಲವೂ ಆಗಿ ಹೊರಗೆ ಹೋಗ್ಬಿಟ್ರಲ್ಲ, ಈಗ ಪಾರ್ಟಿ ಸ್ಟಾರ್ಟ್ ಆಯಿತು ಕಣ್ರಿ. ನಾನು ಹೇಳಿದೆ ಗೊತ್ತಾ, ಒಂದು ದೊಡ್ಡ ಇನ್ಸಿಡೆಂಟ್ ನಡೀತು ಅಂತ. ಗೋವರ್ಧನ್ ಅವರು ಮುಂದೆ ಮಾಡಿದಂತಹ ಒಂದು ದೊಡ್ಡ ಅನಾಹುತಕ್ಕೆ ಇದು ಒಂದು ಮುನ್ನುಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ ಶ್ರೀಯುತ ರವಿ ಬೆಳಗೆರೆ ಅವರ ಆ ಒಂದು ಆರ್ಭಟ,
ಆ ಒಂದು ಚಿತ್ತು, ಆ ಒಂದು ಕುಡಿತದ ಆ ಅಮಲು ಏನು ಸುತ್ತ ಕೂತ್ಬಿಟ್ಟಿದ್ದಾರೆ. ನಮ್ಮವರು ಕೂತಿದ್ದಾರೆ, ಪ್ರವೀಣ ಅಂತೆ, ಕೋಟೆ ಅಂತೆ, ಮುನಿ ಅಂತೆ, ನಮ್ಮ ಗೋವರ್ಧನ್ ಸಾರ್ ಅಂತೆ, ಈ ಕಡೆ ಬಾಬು ಅಂತೆ, ಗಂಗು ಅಂತೆ, ಎಲ್ಲರೂ ಕೂತಿದ್ದಾರೆ. ಎಲ್ಲರೂ ಕೂತಿರ್ಬೇಕಾದ್ರೆ ಅಲ್ಲಿ ಶಿವಣ್ಣ ಸಾರ್ ಕೂಡ ಇದ್ದರು. ಶಿವಣ್ಣ ಸಾರ್ ಇವ್ರು ಇನ್ನೇನು ಎಲ್ಲರೂ ಕುಡಿದು ಒಂದು ಮಟ್ಟಕ್ಕೆ ಮೇಲೆ ಹೋಗ್ತಿದ್ದಾರೆ ಅನ್ಬೇಕಾರೆ ಮೆಲ್ಲಗೆ ಹೊರಗಡೆ ಬಂದರು. ಬೇಗ ಜಾಗ ಖಾಲಿ ಮಾಡಿಮ್ಮ, ಬೇಗ ಜಾಗ ಖಾಲಿ ಮಾಡಿ. ತಪ್ಪಾಗತ್ತಮ್ಮ, ಮರ್ಯಾದೆ ಪ್ರಶ್ನೆ. ಯಾಕೆ ಅಂತಂದರೆ ಶಿವರಾಜ್ ಕುಮಾರ್ ಸರ್ ಕೂಡ ಒಂದು ಫೋನ್ ಮಾಡಿ ಆ ಜಾಗ ಕೊಡಿಸ್ಲಿಕ್ಕೆ ಸಹಾಯ ಮಾಡಿದ್ದಾರೆ. ಗೊತ್ತಾಗೋಯ್ತು ಅವ್ರಿಗೆ ಇದೇನೋ ಆಗ್ತದೆ ಅಂತ. ಸರಿಸುಮಾರು 8:30 9 ಗಂಟೆಗೆ ಕಾರ್ಯಕ್ರಮ ಮುಗಿದ್ರೆ ರಾತ್ರಿ 12:30 1 ಗಂಟೆಗೆ ನಾನು ಆ ಪಕ್ಕದಲ್ಲಿ ಹೋಗಿ ಯಾವುದೋ ಒಂದು ಸಣ್ಣ ಸೆಟ್ಲ್ಮೆಂಟ್ ಅಂತ ಏನಿತ್ತು, ಈ ಇವ್ರದ್ದು ಡಿಜಿಟಲ್ ಶ್ರೀನಾಥ್ ಅವ್ರದ್ದು ಫೋಟೋಗ್ರಫಿ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಮತ್ತೊಂದು ಮಾಡ್ತಾ ಇದ್ದೀನಿ. ಒಂದು ಠಮಾರ್ ಅಂತ ಒಂದು ಸೌಂಡ್ ಬಂತು. ನೀವು ನಂಬ್ತಿರೋ ಇಲ್ವೋ, ಆ ಸೌಂಡಿಗೆ ಗಾಯತ್ರಿ ವಿಹಾರಿಂದ ಆಚೆ ಕಡೆ ಬರುವಂತಹ ಸದಾಶಿವನಗರದ ಆ ಮೇನ್ ರೋಡ್ ಏನಿದೆ, ಆ ಮೇನ್ ರೋಡಿಂದ ಪೊಲೀಸ್ನವ್ರು ಒಳಗಡೆ ಬರ್ತಾರೆ. ನಾನು ಓಡಿ ಒಳಗಡೆ ಬರ್ತೀನಿ. ಆ ಸೌಂಡಿಗೆ ಆ ಇನ್ನೊಂದು ಫ್ರ್ಯಾಕ್ಷನ್ ಆಫ್ ಒಂದಷ್ಟು ಸೆಕೆಂಡ್ಗಳು ಬಿಟ್ಟು ಇನ್ನೊಂದು ಸೌಂಡ್ ಬರುತ್ತೆ. ಪೊಲೀಸ್ನವ್ರಿಗೆ ಅದು ಚೆನ್ನಾಗಿ ಗೊತ್ತು, ಅದು ಗುಂಡಿನ ಶಬ್ದ ಅಂತ. ಆದರೆ ರವಿ ಶ್ರೀವತ್ಸನ್ ಗೊತ್ತಿಲ್ಲ. ರವಿ ಶ್ರೀವತ್ಸ ಹೆದರಿದ್ದೇನು ಅಂದರೆ ಇದೇನೋ ಆಯಿತು ಅನ್ನೋ ಒಂದು ಹೆದರಿಕೆಯಲ್ಲಿ ಓಡಿ ಬಂದೆ. ನೋಡಿದ್ರೆ ನಮ್ಮ ರವಿ ಬೆಳಗೆರೆ ಅವರು ತಮ್ಮ ಕಿಸೆಯಲ್ಲಿದ್ದಂತಹ ಆ ಒಂದು ಪಿಸ್ತೂಲನ್ನು ತೆಗೆದು ಏರಲ್ಲಿ ಫೈರ್ ಮಾಡ್ತಾ ಇದ್ದಾರೆ. ಏನು ಅಂತಂದರೆ ಮಾದೇಶ ವಿಲ್ ಬಿ 100 days ಫಿಲಮ್, ಮಾದೇಶ ವಿಲ್ ಕ್ರಿಯೇಟ್ ಹಿಸ್ಟ್ರಿ, ಮಾದೇಶ ಈ ಬೇರೆ ಥರದ ಒಂದು ಚಿತ್ರ. ನಾನು ನೋಡೋದಿಲ್ಲ 20 ನಿಮಿಷ ಇತಿಹಾಸ ಬರಿತೀನಿ, ನನ್ನ ಪಾತ್ರ ಹೀಗೆ ಹಾಗೆ ಚಿತ್ತಾಗ್ಬಿಟ್ಟಿದ್ದಾರೆ. 9 ಗಂಟೆಯಿಂದ 12 ಗಂಟೆ ಕುಡಿದ್ರೆ ಇನ್ನೇನ್ರಿ ಆಗುತ್ತೆ? ಹಾಂ, ಸಾಮಾನ್ಯವಾಗಿ ಅದೇನೋ ಅಂತಾರಲ್ಲ, ಒಂದು ಚೂರು ಕುಡಿದಿದ ತಕ್ಷಣವೇ ಹಂಗೆ ಕಿಕ್ ಕೊಡುವಂತಹ ಬ್ಲ್ಯಾಕ್ ಡಾಗ್ ಇತ್ತು, ಒಂದು ಚೂರು ಕುಡಿದ್ರೇ ಹಂಗೆ ಕಿಕ್ ಕೊಡುವಂಥ ಶಿವಾಸ್ ಇತ್ತು, ಮತ್ತೊಂದಿತ್ತು. ಆಗಿನ ಕಾಲದಲ್ಲಿ ಒಂದು ದೊಡ್ಡ ಅದೇನೋ ಹೇಳ್ತಾರಲ್ಲ, ಅಮಿತಾಬ್ ಬಚ್ಚನ್ನಿಂದ ಜೈಬಾದ್ರಿವರೆಗೂ ಎಲ್ಲರೂ ಇದ್ದರು ಅಲ್ಲಿ. ಎಲ್ಲರೂ ಯಾವ ಬಾಟ್ಲು ಬೇಕೋ ಏನೇನು ಬೇಕೋ ಕುಡಿತಾ ಇದ್ದಾರೆ, ಎಲ್ಲ ಆಗ್ತಾ ಇದ್ದಾರೆ. ಫೈರಿಂಗ್ ಮಾಡಿದ್ರು. ಈಗ ಪೊಲೀಸವ್ರು ಎಂಟ್ರಾಗಿದ್ದ ತಕ್ಷಣ ನೋಡಿದ್ರೆ ಎಸ್, ಗೋವರ್ಧನ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಗಂಗು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಬುಲೆಟ್ ಪ್ರಕಾಶ್ ಯಾರು ಅಂತ ಗೊತ್ತು, ಈ ಕಡೆ ಯಾರು ಕೋಟೆ ಪ್ರಭಾಕರ್ ಗೊತ್ತಿದೆ, ಶ್ರೀನಗರ್ ಮುನಿ ಯಾರು ಅಂತ ಗೊತ್ತಿದೆ. ಬಂದು ಸರ್ ಏನು ಸರ್ ಅದು ಸೌಂಡು ಅಂತ ಕೇಳಿದ್ರೆ ರವಿ ಬೆಳಗೆರೆ ಸಾರ್ ಅಂತಂದು. ಸಾರ್ ನೀವೇನು ಸರ್ ಇಲ್ಲಿ? ನಮ್ಮದೇ ಸಾರ್ ಪಾರ್ಟಿ ಇತ್ತು ಸರ್, ಮಾದೇಶ ಸಿನಿಮಾ ಪಾರ್ಟಿ. ಕೊಡ್ರ ಹಂಗೂ ಕೊಡ್ರಿ. ಏನು ಪೊಲೀಸವ್ರು ಕುಡಿತಾರಾ? ಬಟ್ಟೆ ಹಾಕ್ಕೊಂಡಿರ್ತಾರ್ರಿ ಅವರೂ. ಬಟ್ ಅವ್ರಿಗೆ ಅದನ್ನ ಗೊತ್ತೇ ಆಗ್ತಿಲ್ಲ. ಅವ್ರು ಪ್ರಾಯಶಃ ಕಾಕಿ ಬಟ್ಟೆ ಕಾಣ್ತಾ ಇದೆಯೋ ಇಲ್ಲ, ಬರೀ ಬೆತ್ತಲಲ್ಲಿ ಪೊಲೀಸ್ನವ್ರು ಬಂದು ನಿಂತಿಯಾರೋ ರವಿ ಬೆಳಗೆರೆ ಅವ್ರ ಆ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ. ಬನ್ನಿ ಸಾರ್ ಗುಂಡಾಕಿ ಅಂತಾರೆ, ನೀವು ಕೂತ್ಕೊಳ್ಳಿ ಸಾರ್ ಅಂತಾರೆ. ಸಾರ್ ನಾವೆಲ್ಲ ಡ್ಯೂಟಿಲಿದ್ದೀವಿ ಸರ್, ಹಂಗಲ್ಲ ಏನೋ ಫೈರ್ ಆಯ್ತಾರೆ. ನಾನೇ ಫೈರ್ ಮಾಡಿದ್ದು. 2 ರೌಂಡು ತುಂಬ ಖುಷಿನಲ್ಲಿ ಫೈರ್ ಮಾಡಿದೆ ಸರ್. ನಥಿಂಗ್ ಟು ವರಿ, ಲೈಸೆನ್ಸ್ಡ್ ಅಂತಂದ್ರು. ನೆನಪಿದೆಯಾ? ಮಾದೇಶ ಟಾಕ್ 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 ಗನ್ಸ್ ಎಲ್ಲ ಇಟ್ಟು ಆಲ್ ಗನ್ಸ್ ಲೈಸೆನ್ಸ್ಡ್ ಅಂತ ಹೇಳ್ತಾರಲ್ಲ, ಇದೇ ಡೈಲಾಗು ಲೈಸೆನ್ಸ್ ಇಟ್ಟಿರೋ ಗನ್ನವ್ರು ಮಾತಾಡೋ ಪ್ರತಿಯೊಂದು ಅವ್ರ ನಡವಳಿಕೆ ಆ ಮಾತುಗಳೆಲ್ಲ ಹಂಗೆ ಇರುತ್ತೆ. ಲೈಸೆನ್ಸ್ಡ್ ಅಂತಂದರು. ಸಾರ್ ಏನೇ ಇರ್ಬೋದು ಸರ್, ಸೆಂಟರ್ ಆಫ್ ದ ಹಾರ್ಟ್ ಆಫ್ ದ ಸಿಟಿ, ಫೈರ್ ಗೀರ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಸರ್, ನಾಳೆ ನಮ್ಮನ್ನು ಕೇಳ್ತಾರೆ ಏನು ಎತ್ತ ಅಂತ, ದಯವಿಟ್ಟು ಸರ್ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಗಂಗು ಕೂಡ, ನಮ್ಮಣ್ಣ ಗಂಗು, ಸರ್ ಏನು ಸರ್ ಮಾತಾಡಪ್ಪ ಮುಂದೆ. ಗಂಗು ಗೊತ್ತಾಯಿಲ್ಲ, ಪರಮಾತ್ಮ ಒಳಗೋಗ್ಬಿಟ್ಟವನೆ, ಸುಮ್ಮನೆ ಒಳಗೋಗ್ಬಿಟ್ಟವ್ರೆ, ಪೌಂಚ್ಕೊಬಿಟ್ಟವ್ರೆ ಎಲ್ಲರೂ ಸಿಂಕ್ ಅಂತ. ನೀವು ಯಾರನ್ನಾದರೂ ಯಾವ ನುಕ್ಕಂಡು ಕಾರ್ನರಲ್ಲಾದ್ರೂ ನುಗ್ಬಿಟ್ಟು ಕೇಳ್ರಿ, ರವಿ ಶ್ರೀವತ್ಸ ಹಾದ್ರ ಮಾಡಿದಾನ ಕೇಳಿ, ರವಿ ಶ್ರೀವತ್ಸ ಕುಡ್ದಿದಾನ ಕೇಳಿ, ರವಿ ಶ್ರೀವತ್ಸ ಸಿಗರೇಟ್ ಹೊಡೆದಿದ್ದಾನ ಕೇಳಿ, ರವಿ ಶ್ರೀವತ್ಸ ಮೋಜು ಮಸ್ತಿನಲ್ಲಿ ಯಾವತ್ತಾರು ನಿಮಗೆ ಸಿಕ್ಕಿದಾನ ಕೇಳ್ರಿ. ಯಾವನಾದರೂ ನಿಮಗೆ ಹೂ ಅಂತ ಒಬ್ಬ ಹೇಳೋನು ಸಿಕ್ಬಿಟ್ಟ ಅಂತಂದರೆ ತಲೆ ಬೋಡಿಸ್ಕೊಂಡು ಈಚೆ ಹೊಟ್ಟೋಗ್ಬಿಡ್ತೀನಿ ನಾನು. ಚಿತ್ತಾಗೋದು, ಕುಡಿಯೋದು, ಪುಕ್ಸಟ್ಟಲ್ಲಿ ಏನೋ ಸಿಕ್ತು ಅಂತ ಅದನ್ನು ಮೇಯೋದು, ಇಲ್ಲ ಇನ್ನೊಂದಾಯಿತು ಅದನ್ನು ಮಾಡೋದು, ಅದು ಯಾವತ್ತೂ ನಮ್ಮ ಜನ್ಮದಲ್ಲಿ ನಮಗೆ ಬರಲೇ ಇಲ್ಲ ಕಣ್ರಿ, ಯಾವತ್ತೂ ಬರಲಿಲ್ಲ. ನಾವು ನೋಡ್ಬಿಟ್ವಿ. ನನಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರ ಆ ಒಂದು ಸಿನಿಮಾ ನಾನೇನು ಮಾಡಿದ್ದೀನಿ, ಅದೇ ಒಂದು ಉತ್ತುಂಗದ ಶಿಖರ. ನನಗೆ ಈ ಪಕ್ಕದಲ್ಲಿ ಬಂದಾಗ ಗಂಡ ಹೆಂಡತಿಯ ಆ ವಿಶಾಲ್ ಮತ್ತು ತಿಲಕ್ನ ಈ ಸಿನಿಮಾ ಏನು ಮಾಡಿದ್ದೀವಿ ಅದೇ ಲೋ ಅಂತಲೂ ನಾನು ಅನ್ಕೋತೀನಿ. ನನಗೆ ಈ ಟಾಪ್ ಆ್ಯಂಡ್ ಈ ಲೋನಲ್ಲಿ ನಾನು ನೋಡಬಾರ್ದಂತಹ ಎಲ್ಲ ದೇಶಗಳನ್ನ ನೋಡ್ಬಿಟ್ಟೆ. ನಾನು ನೋಡಬಾರ್ದಂತಹ ದುಡ್ಡನ್ನು ನೋಡಿದೆ, ನಾನು ನೋಡಬಾರ್ದಂತಹ ಪ್ರತಿಯೊಬ್ಬ ಆರ್ಟಿಸ್ಟ್ಗಳನ್ನ ನೋಡಿದ್ದೀನಿ. ಎಕ್ಸ್ಪೀರಿಯನ್ಸ್ ಆಫ್ ಆಲ್ ದೋಸ್ 14 yearsಲ್ಲಿ ನೋಡಬಾರ್ದಂಥ ದೊಡ್ಡ 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 ನಟರನ್ನ ನೋಡಿದ್ದೀನಿ, ದೊಡ್ಡ 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 ನಟಿಯರನ್ನ ನೋಡಿದ್ದೀನಿ, ಎಲ್ಲರನ್ನೂ ನೋಡಿದ್ದೀನಿ. ಆದರೆ ನಾನು ಯಾವತ್ತೂ ಈ ಕೆಟ್ಟ ಕೆಲಸಗಳನ್ನ ನಾನು ಮಾಡಿಲ್ಲ.
ಏನು ಗಂಗು, ಈ ಕಡೆ ರವಿ ಬೆಳಗೆರೆ, ಆ ಕಡೆ ನಮ್ಮ ಗೋವರ್ಧನ್ನು, ಈ ಕಡೆ ಬಾಬು, ಆ ಕಡೆ ಯಾರು ಹಿಡ್ತಕ್ಕೆ ಸಿಗ್ತಾ ಇಲ್ಲ. ಎಲ್ಲರೂ ಮಜದಲ್ಲಿದ್ದಾರೆ, ಎಲ್ಲ ಮೋಜಲ್ಲಿದ್ದಾರೆ, ಎಲ್ಲ ಮಸ್ತಿಲಿದ್ದಾರೆ. ಯಾಮಾರಿದ್ರೆ ಇಲ್ಲಿಂದ ಅದೇನೋ ಆನೆಗೆ ಬರುತ್ತಲ್ಲ, ಅದೇನೋ ಅಂತಾರೆ, ಅದಕ್ಕೆ ಮದ ಹಿಡಿದಾಗ ಇಲ್ಲಿಂದ ಏನೋ ಉದುರುತ್ತೆ. ಆ ಥರ ಇವ್ರಿಗೆ ಬೇರೆ ಬೇರೆ ಕಡೆಯಿಂದ ಬಂದಿರೋದು. ಆ ಮಟ್ಟದಲ್ಲಿ ಮದದಲ್ಲಿದ್ದಾರೆ. ಪೊಲೀಸರನ್ನೇ ಬಂದು ಗುಂಡಾಕಿ ಅಂತ ಹೇಳಿದ್ರೆ ಇನ್ನು ಯಾವ ಮಟ್ಟದಲ್ಲಿ, ಯಾವ ಗಮನದಲ್ಲಿರಬೇಕು. ಬನ್ನಿ, ಪರವಾಗಿಲ್ಲ ಬನ್ನಿ ಸಾರ್, ನಾವು ಡ್ಯೂಟಿಲಿದ್ದೀವಿ ಸರ್. ಅವ್ರು ಹೇಳಿದ್ರು, ಅದೇ ಹೊಟ್ಬಿಡಿ ಸರ್, 12 ಆಯಿತು ಸರ್, ಇದ್ರ ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಸರ್, ಪ್ಲೀಸ್ ಸರ್ ಅನ್ನೋ ಥರದಲ್ಲಿ ಹೇಳ್ತಿದ್ರೆ ಮೆಲ್ಲಿಗೆ ಕರ್ಕೊಂಡು ಹೋಗಿ, ಐ ಆಮ್ ವೆರಿ ಸಾರಿ ಸರ್, ತಪ್ಪಾಗಿದೆ, ನಾನು ಎಪ್ಸೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಬಟ್ ಸಿನಿಮಾ ಫಂಕ್ಷನ್ ಆಗಿರೋದ್ರಿಂದ ಎಲ್ಲ ಕೂತ್ಬಿಟ್ಟಿದ್ದಾರೆ, ಒಬ್ಬೊಬ್ಬರಾಗಿ ಎದ್ದೇಳ್ತೀವಿ ಸರ್, ಸಾರಿ ಸರ್, ಆದಷ್ಟು ಬೇಗ ವಿತಿನ್ ಹಾಫ್ ಆನ್ ಅವರ್ ವಿ ವಿಲ್ ಕ್ಲಿಯರ್ ದ ಪ್ಲೇಸ್ ಅಂತ ಅವ್ರನ್ನೆಲ್ಲ ಆ ಪಕ್ಕಕ್ಕೆ ಕಳಿಸಿ ಬರೋದ್ರೊಳಗೆ ಪ್ರಾಯಶಃ ನಮ್ಮ ಗೋವರ್ಧನ್ ಅವರು ಸ್ವಲ್ಪ ಆ ಒಂದು ಇದ್ರಲ್ಲಿ ಇದ್ದರು ಅನಿಸುತ್ತೆ. ಅದೇನಂತಾರಲ್ಲ, ಏನು ನಡೀತಿದೆ ಏನು ನಡೀತಿಲ್ಲ ಅನ್ನೋದ್ರಲ್ಲಿ ಇದ್ದರು ಅನಿಸುತ್ತೆ. ನಾನು ಹೋಗೋದ್ರೊಳಗೆ ಅವ್ರು ಎದ್ದುಬಿಟ್ಟಿದ್ರು. ಅವ್ರು ಹಂಗೆ ಹೋಗ್ತಾ ಇದ್ದಂಗೆ ಹಿಂದ್ಗಡೆ ಬಾಬು, ಹಿಂದ್ಗಡೆ ಮತ್ತೊಬ್ಬರು, ಅವರೆಲ್ಲ ಗ್ಯಾಂಗ್ ಏನಿತ್ತು ಅದೆಲ್ಲ ಒಬ್ಬೊಬ್ಬರ ಖಾಲಿ ಮಾಡ್ತಾ ಇದ್ದಾರೆ. ಈ ಕಡೆ ರವಿ ಕಾಳೆ, ರವಿ ಕಾಳೆ ಕೂಡ ಇದ್ದರು ಅವತ್ತು. ಆ ವ್ಯಕ್ತಿ ಅವತ್ತು ಕುಡ್ದಿರಲಿಲ್ಲ. ಆ ವ್ಯಕ್ತಿ ತುಂಬ ಅದೇನೇನೋ ನೀತಿ ನಿಯಮ ಅದು ಇದು ಏನೇನೋ ಇದ್ದಾರೆ, ಈಗಲೂ ಹಾಗೆ ಇದ್ದಾರೆ, ಈ ಪ್ರಾಣಾಯಾಮ ಮತ್ತೊಂದು ಏನೇನೋ ಮಾಡ್ಕೋತಾರೆ. ಅವರು ಕೂಡ ಹೊರಲಿಕ್ಕೆ ಶುರು ಮಾಡಿದ್ರು. ಈ ಕಡೆ ನಮ್ಮ ಹುಡುಗರುಗಳೆಲ್ಲ ಒಬ್ಬೊಬ್ಬರಾಗಿ ಸಾರ್, ಸೂಪರ್ ಸರ್, ಏನು ನಮ್ಮ ಸಿನಿಮಾ ಆಗೋಯ್ತು ಸರ್, ಹಿಸ್ಟ್ರಿ ಸರ್, ನಮ್ಮ ಸಿನಿಮಾ ಹಿಸ್ಟ್ರಿನ, ಬಯಾಲಜಿನ, ಕೆಮಿಸ್ಟ್ರಿನ, ಮ್ಯಾಥಮೆಟಿಕ್ಸಾ ಏನೆಲ್ಲ ಅವತ್ತೇ ಬರೆದ್ಬಿಟ್ಟಿದ್ರು ನನಗೆ. ಎಲ್ಲವಾಗ ಒಬ್ಬೊಬ್ಬರಾಗಿ ಹೊರಡ್ತಿದ್ರು ಕೂಡ. ಲಾಸ್ಟ್ವರೆಗೂ ಕೂಡ ಇನ್ನೂ ಬಾಟ್ಲಿ ಮತ್ತು ಗ್ಲಾಸ್ ಹಿಡ್ಕೊಂಡು ಕೂತಂಥ ವ್ಯಕ್ತಿ ಯಾರು ಅಂತಂದರೆ ಇಟ್ ವಾಸ್ ಒನ್ ಆ್ಯಂಡ್ ಓನ್ಲಿ ರವಿ ಬೆಳಗೆರೆ. ಸೀನಣ್ಣ, ತಪ್ಪಾಗ್ಬಿಡುತ್ತೆ, ನಾಳೆ ಇದು ದೊಡ್ಡ ಮನೆವರೆಗೂ ಹೋಗುತ್ತೆ, ಎಲ್ಲೋ ನಡೆದಿದ್ದೆ ದೊಡ್ಡ ಮನೆಗೆ ಬರುತ್ತೆ ಅಂತಂದರೆ ಅದು ಪಕ್ಕದ ಕ್ರಾಸಲ್ಲಿ ನಡೀತಾ ಇರೋದಲ್ಲಿ ಹೋಗೋದಿಲ್ವಾ? ನನಗೆ ಶಿವಣ್ಣ, ನನಗೆ ಹೆಂಗೋ ಅವರು ಅನುಭವಿಸ್ಬಿಟ್ಟಿದ್ದಾರೆ. ಕೇಳಿ ಬೇಸರ ವಾಕರ್ಕೆ ಮಟ್ಟದಲ್ಲಿ ಶಿವಣ್ಣ ಇದ್ದಾರೆ. ಆದರೆ ಈ ವಿಷಯ ಪಕ್ಕದಲ್ಲೇ ಇರೋ ಪಾರ್ವತಮ್ಮನವ್ರಿಗೆ ಹೋಗುತ್ತೆ. ಸೀನಣ್ಣ, ದಯವಿಟ್ಟು ಎಬ್ಬಿಸ್ಕೊಂಡು ಕರ್ಕೊಂಡು ಈಚೆ ಹೋಗಿ. ದಿಸ್ ವಾಸ್ ದ ಒನ್ ಲೈನ್ ಐ ಜಸ್ಟ್ ಟೋಲ್ಡ್ ಹಿಮ್. ಕರ್ಕೊಂಡು ಹೋಗಿ. ಎಬ್ಬಿಸ್ಕೊಂಡ್ರು, ಕರ್ಕೊಂಡ್ರು, ಹೊರಟರು, ಎಲ್ಲವೂ ಆಯಿತು. ನಿಜವಾಗ್ಲೂ ಹೇಗೆ ಮಧ್ಯಾಹ್ನ ನಾನು 2 ಗಂಟೆಗೆ ಬಂದು 1 ಗಂಟೆಗೆ ನಿಂತನೋ ಅದೇ ರೀತಿಯಲ್ಲಿ ರಾತ್ರಿ 2 ಗಂಟೆಗೆ ಕೂಡ ಒಂದು ಸಾರಿ ನನ್ನ ಫ್ಲೆಕ್ಸನ್ನು, ಒಂದು ಸಾರಿ ನನ್ನ ಆ ಒಂದು ಆಡಿಟೋರಿಯಂನ, ಒಂದು ಸಾರಿ ನನ್ನ ಎಲ್ಲ ಆ ಗಾಯತ್ರಿ ವಿಹಾರನ ಒಂದೊಂದು ವಿಷಯಗಳನ್ನು ಮತ್ತೆ ನಾನು ನೆನಪಿಸ್ಕೊಂಡು ನಾನು ಹೊರಡುವಾಗ ಅದು ರಾತ್ರಿ 2:30. ಹೊರಟೆ, ಬಂದೆ, ಮನೆಯಲ್ಲಿ ಮಲಗಿ ಮುಂದಿನ ಒಂದು ಏನಿದೆ ಇನ್ನೇನ್ರಿ ಬಂದ್ಬಿಟ್ಟೆ. ನೆಕ್ಸ್ಟ್ ಸೆನ್ಸಾರಲ್ಲಿ ಏನಾಯಿತು? ದೊಡ್ಡ ಮಟ್ಟದ ಗಲಾಟೆಗಳೇ ಆಗೋಯ್ತು. ಅದನ್ನು ತಂದು ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರ ಬರ್ತೀನಿ. ಹರಿಸಿ, ಪ್ರೋತ್ಸಾಹಿಸಿ, ಆಶೀರ್ವದಿಸಿ. ಗುಡ್ ಬೈ. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು ಕೇ